ಮಾಡಬಾರ್ದು. ಸುಮ್ಮನೆ ದೇವ್ರ ನಿಂತ ನಿಂತ್ಕೊಳ್ಳಿ. ಅವರೆಲ್ಲ ಇಲ್ಲಿ ಶಶಿ ಜಿಯಾವುಲ ಎಲ್ಲ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರ. ಮೊದಲಿಗೆ ರಾಮನಗರ ಜಿಲ್ಲೆಯ ಎಲ್ಲ ಮತದಾರರಿಗೆ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನನ್ನ ಮೇಲೆ, ನನ್ನ ಅಭ್ಯರ್ಥಿಗಳ ಮೇಲೆ, ನಮ್ಮ ಕಾರ್ಯಕರ್ತರ ಮೇಲೆ, ಮುಖಂಡರ ಮೇಲೆ ತಾವೆಲ್ಲ ಇಷ್ಟು ದೊಡ್ಡ ನಂಬಿಕೆಯನ್ನು ಇಟ್ಟು 3 ಕ್ಷೇತ್ರದಲ್ಲೂ ಕೂಡ ಗೆಲ್ಲಿಸಿದ್ದೀರಿ. ಇದು ನಮ್ಗೆ ಅಧಿಕಾರ ಅಲ್ಲ, ಇದು ನಮ್ಮ ಮೇಲೆ ಇಟ್ಟಂತ ನಂಬಿಕೆ ಮತ್ತು ಜವಾಬ್ದಾರಿ. ನಾವು ಪಾರ್ಟಿ ಪಕ್ಷ ನಾವು ಯೋಚನೆ ಮಾಡೋದಿಲ್ಲ. ನನಗೆ 1,22,392 ಮತ ಹಾಕಿದ್ದಾರೆ. ಇನ್ನ 600 ಚಿಲ್ಲರೆ ಮತ ಕೌಂಟ್ ಮಾಡದೆ 50 ವೋಟು ಡಿಡಕ್ಷನ್ ಆಗಿಲ್ಲ ಅಂತ ಹೇಳಿ ಹಂಗೆ ಪೆಂಡಿಂಗ್ ಇಟ್ಟಿದ್ದಾರೆ. ಅಬ್ಜೆಕ್ಷನ್ ಫೈಲ್ ಮಾಡಿದ್ದೀನಿ. ಮತ್ತು ನಮ್ಮ ರಾಮನಗರ ಕ್ಷೇತ್ರದ ಅಭ್ಯರ್ಥಿಗೆ 10,715 ಮತಗಳಿಂದ ಇಕ್ಬಾಲ್ ಹುಸೇನ್ ಸಾಹೇಬ್ರನ್ನ ಗೆಲ್ಲಿಸಿದ್ದಾರೆ. ನಮ್ಮ ಬಾಲಕೃಷ್ಣರವರಿಗೆ 12,000 648 ಮತದಿಂದ ಗೆಲ್ಲಿಸಿದ್ದಾರೆ. ಸೊ ಇದು ನಮ್ಮ 3 ಜನದ ವಿಜಯ ಅಲ್ಲ, ಇದು ರಾಮನಗರ ಜಿಲ್ಲೆಯ ಜನತೆಯ ವಿಜಯ, ನಮ್ಮ ಕಾರ್ಯಕರ್ತರ ವಿಜಯ. ನನಗೆ ಸಹಕಾರ ಕೊಟ್ಟಂತ ಎಲ್ಲ ಕಾರ್ಯಕರ್ತರು, ಪಕ್ಷ ಭೇದ ಮರೆತು ನಾಯಕರುಗಳು ಮತ್ತು ಅಧಿಕಾರಿ ಮಿತ್ರರು, ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ನಾನು ವಂದಿಸ್ತೇನೆ. ಮತ್ತು ನಮಗೆ ಕೆಲವರೆಲ್ಲ ಮಾತಾಡ್ತಿದ್ರು, ಬರೀ ಕನಕಪುರ ಗೆದ್ರೆ ಲೀಡರ್ ಆಗ್ಲಿಕ್ಕೆ ಆಗುದಿಲ್ಲ ಅಂತ. ನನಗೆಲ್ಲ ನೀವು ಉತ್ತರ ಕೊಟ್ಟಿರೋದು, ಯಾರು ಈ ನಮ್ಮ ಸೀಮೆಯಲ್ಲಿ, ನಮ್ಮ ಹಳೆ ಮೈಸೂರಿನಲ್ಲಿ ಎಲ್ಲಿ ನಮ್ಮ ಜನ ಇದ್ರು ಅಲ್ಲಿ ಬಹಳ ಕೀಳುವಾಗಿ ಕೆಲವರು ಮಾತಾಡ್ತಿದ್ರು. ನಾನು ಹೆಸರು ಹೇಳೋದು ಬೇಡ. ಅವ್ರಿಗೆಲ್ಲ ತಕ್ಕಂತ ಉತ್ತರವನ್ನ ನಮ್ಮ ಜನತೆ ಕೊಟ್ಟಿದ್ದಾರೆ. ಸೊ ಇವತ್ತು ನಾನು ನಮ್ಮ ರಿಟರ್ನಿಂಗ್ ಆಫೀಸರ್ನೇ ನಮ್ಮ ಅಲ್ಲಿ ಬೆಂಗಳೂರಿನಲ್ಲಿ ನಾನು ಮೀಟಿಂಗ್ ಮಾಡಬೇಕಾಯ್ತು, ಪ್ರೆಸ್ ಅವ್ರ ಹತ್ರ ಮಾತಾಡಬೇಕಾಯ್ತು. ಆದರೆ ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರುಗಳು, ಇಲ್ಲ ನೀವು ರಾಮನಗರಕ್ಕೆ ಬರಲೇಬೇಕು, ನೀವು ಇದನ್ನ ಪತ್ರಿಕೆನ ನಮ್ಮ ಸಮ್ಮುಖದಲ್ಲಿ ತಗೋಬೇಕು ಅಂತೇಳಿ ಅವರೆಲ್ಲ ರಿಕ್ವೆಸ್ಟ್ ಮಾಡೋದ್ರಿಂದ ನಾನು ಇಲ್ಲಿಗೆ ಬಂದೆ. ತಾವು ತೋರಿಸಿದಂಥ ಪ್ರೀತಿ, ಅಭಿಮಾನ, ನಾನು ನಮ್ಮ ಎಲ್ಲ ಮುಖಂಡರುಗಳು ಕೂಡ ಆಭಾರಿಯಾಗಿದ್ದೇವೆ. ಮುಂದಿನ ದಿನದಲ್ಲಿ ನಿಮ್ಮ ಸೇವೆಯನ್ನ ಯಾವ ರೀತಿ ನಮ್ಮನ್ನು ನಂಬಿ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ, ಆ ಅವಕಾಶದಂತೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೇವೆ. ಕಾಂಗ್ರೆಸ್ದು ಜಯ ನಿಮ್ಮೆಲ್ಲರ ಜಯ. ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಈ ರಾಜ್ಯದಲ್ಲಿ ಇದ್ದಂಥ ಅನೇಕ ವಿಚಾರಗಳು ನಾನು ಆಮೇಲೆ ಮಾತಾಡ್ತೀನಿ, ಈಗ ಮಾತಾಡೋದು ಬೇಡ. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಎಲ್ಲೋಯ್ತೀವಿ ಮಾತಾಡ್ತಾರ.
ಡಿಕೆ ಶಿವಕುಮಾರ್ ಅವರ ಮಾತುಗಳನ್ನ ಗಮನಿಸ್ತಾ ಇದ್ರಿ. ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದೀವಿ ನಾವು ಇಲ್ಲಿ ಗೆದ್ದು ಅಂತ. ತಾವೆಲ್ಲ ಇಷ್ಟು ದೊಡ್ಡ ನಂಬಿಕೆಯನ್ನು ಇಟ್ಟು 3 ಕ್ಷೇತ್ರದಲ್ಲೂ ಕೂಡ ಗೆಲ್ಲಿಸಿದ್ದೀರಿ. ಇದು ನಮ್ಗೆ ಅಧಿಕಾರ ಅಲ್ಲ, ಇದು ನಮ್ಮ ಮೇಲೆ ಇಟ್ಟಂತ ನಂಬಿಕೆ ಮತ್ತು ಜವಾಬ್ದಾರಿ. ನಾವು ಪಾರ್ಟಿ ಪಕ್ಷ ನಾವು ಯೋಚನೆ ಮಾಡೋದಿಲ್ಲ. ನನಗೆ 1,22,392 ಮತ ಹಾಕಿದ್ದಾರೆ. ಇನ್ನು 600 ಚಿಲ್ಲರೆ ಮತ ಕೌಂಟ್ ಮಾಡದೆ 50 ವೋಟು ಡಿಡಕ್ಷನ್ ಆಗಿಲ್ಲ ಅಂತ ಹೇಳಿ ಹಂಗೆ ಪೆಂಡಿಂಗ್ ಇಟ್ಟಿದ್ದಾರೆ. ಅಬ್ಜೆಕ್ಷನ್ ಫೈಲ್ ಮಾಡಿದ್ದೀನಿ. ಮತ್ತು ನಮ್ಮ ರಾಮನಗರ ಕ್ಷೇತ್ರದ ಅಭ್ಯರ್ಥಿಗೆ 10,715 ಮತಗಳಿಂದ